10 ವರ್ಷಗಳಿಂದ ಆಸ್ತಮಾ ತೊಂದರೆಯಿಂದ ಬಳಲುತ್ತಿದ್ದವರು 2 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಗೌತಮ್ ಅಂತ. ನಾನು ನೆಲಮಂಗಲದಿಂದ ಬಂದಿದ್ದೀನಿ. 10 ವರ್ಷದಿಂದ ಅಸ್ತಮಾದಿಂದ ಪ್ರಾಬ್ಲಮ್ ಇತ್ತು. ಇದರಿಂದೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೆ ನಾನು. ಇದು ಧೂಳಲ್ಲಿ ಹೋದರೆ ಆಗ್ತಾ ಇರಲಿಲ್ಲ. ಇದು ಕಫ ಕಟ್ಟೋದು, ಉಸಿರು ಕಟ್ಟೋದು, ನೈಟ್ ಟೈಮಲ್ಲೆಲ್ಲ ಮನೆ ಕಾಣ್ಬೇಕಾದ್ರೆ ನಿದ್ದೆ ಬರ್ತಾ ಇರಲಿಲ್ಲ, ಉಸಿರು ಇಟ್ಕೊಳೋದು. ಸ್ವಲ್ಪ ದೂರದಿಂದ ಓಡೋಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಲಿ. ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು ಅಂದ್ರೂ ಆಯ್ತಾ ಇರಲಿಲ್ಲ. ಧೂಳು ಏನೇ ಆಗಲಿ ಆಗ್ತಾ ಇರಲಿಲ್ಲ. ಕೋಲ್ಡ್ ಐಟಮ್ ತಿನ್ನೋಕ್ಕಾಯ್ತಾ ಇರಲಿಲ್ಲ ನನಗೆ. ಏನೇ ಆಗಲಿ ಏನೇ ಇಷ್ಟಪಟ್ಟಿದ್ದು ತಿನ್ಬೇಕಂದ್ರೂ ಆಯ್ತಾ ಇರಲಿಲ್ಲ. ಐಸ್ ಕ್ರೀಮ್ ಆಗಲಿ ಏನೇ ಆಗಲಿ ತಿನ್ಬೇಕಂದ್ರೂ ಆಯ್ತಾ ಇರಲಿಲ್ಲ. ಒಟ್ಟಿನಾಗೆ ಮೊಸರು ಮಜ್ಜಿಗೆ ಏನು ತಿನ್ನೋಕ್ಕಾಯ್ತಾ ಇರಲಿಲ್ಲ. ಬೇರೆ ಹಾಸ್ಪಿಟ್ಲಿಗೆಲ್ಲ ಹೋದೆ ನಾನು. ಆದರೆ ಇನ್ನೆಲ್ಲರೆಲ್ಲ ಕೊಟ್ಟರು. ಇವಾಗ ಕಮ್ಮಿ ಆಗೋದು, ಹಂಗೆ ಮತ್ತೆ ಬೇಗನೆ ಬರೋದು. ಟಿ ವಿಯಿಂದ ನೋಡ್ಕೊಂಡು ಬಂದಿದ್ದೀನಿ. RJR ಆಸ್ಪತ್ರೆಯಿಂದ ಡಾಕ್ಟ್ರನ್ನ ಭೇಟಿ ಆದೆ. 2 ತಿಂಗಳು ಮೆಡಿಸನ್ ಕೊಟ್ಟರು. ಇವಾಗ ಓಡಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಇನ್ನೆಲ್ಲರನ್ನು ತಗೊಳೋದನ್ನು ಬಿಟ್ಟುಬಿಟ್ಟಿದ್ದೀನಿ. ಸಂಪೂರ್ಣವಾಗಿ ನಾನು ಇವಾಗ ವಾಸಿಯಾಗಿದ್ದೀನಿ. RJR ಆಸ್ಪತ್ರೆಗೆ ಡಾಕ್ಟರ್ಸ್ಗೆ ಧನ್ಯವಾದಗಳು.